ಸ್ನೇಹಿತರೆ, ಸದ್ಯ ಈಗ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿದರೂ ಅಲ್ಲಿ ಒಂದೇ ಒಂದು ಹೆಸರು, ಅದು ಗಿಲ್ಲಿ. ನಲ್ಲಿ ಮೂಳೆ ವಿಡಿಯೋನಲ್ಲಿ ಸಖತ್ ಡೈಲಾಗ್ ಹೊಡೆಯುತ್ತಾ ಕನ್ನಡಿಗರಿಗೆ ಚಿರಪರಿಚಿತನಾಗಿ ಎಲ್ಲರ ಮನೆಯ ಮಾತಾದ ಈ ಗಿಲ್ಲಿಯ ನಿಜವಾದ ಹೆಸರು ನಟರಾಜ್. ಬಡವರ ಮಕ್ಕಳು ಬೆಳಿಬೇಕು ಎನ್ನುತ್ತಿದ್ದ ಜನರ ನಡುವೆ, ಪ್ರತಿಭೆ ಇದ್ದವರು ಬೆಳಿಬೇಕು ಎನ್ನುವರ ನಡುವೆ ಈ ಎರಡನ್ನು ಒಟ್ಟಿಗೆ ಮಿಶ್ರಣ ಮಾಡಿದಂತೆ ಇರುವ ಗಿಲ್ಲಿ ನಟ. ಇವರ ಊರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದೊಡದಪುರ ಹಳ್ಳಿ. ರೈತ ಕುಟುಂಬದಿಂದ ಬಂದವರು ಈ ಗಿಲ್ಲಿ ನಟ. 10ನೇ ತರಗತಿಯನ್ನು ಪಾಸ್ ಮಾಡಿ ನಂತರ 2 ವರ್ಷಗಳ ಕಾಲ ITI ಕೋರ್ಸ್ ಮಾಡಿ ತನ್ನದೇ ಆದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಲ್ಲಿ ಮೂಳೆ, ರಾಂಗ್ ಸೈಡ್ ರಂಗನಾಥ್, ರೋಲೆಕ್ಸ್ ರಾಜಣ್ಣ, PO2, ರಾಮಾಚಾರಿ ಪೆಟ್ಸ್, ಮಾರ್ಗರೆಟ್ ಹೀಗೆ ಹಲವಾರು ಕಾಮಿಡಿ ವಿಡಿಯೋನಿಂದ ಫೇಮಸ್ ಆದ ಈ ನಟನ ತಂದೆ ಕುಳ್ಳಯ್ಯ, ತಾಯಿ ಸವಿತಾ. ಈ ಗಿಲ್ಲಿ ನಟ ಸಿನಿಮಾ ಪ್ರಪಂಚಕ್ಕೆ ಆಕರ್ಷಿತರಾಗಿ ITI ಪರೀಕ್ಷೆ ಬರೆದು ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಡೈರೆಕ್ಟ್ ಬೆಂಗಳೂರಿಗೆ ಬಂದರು. 1-2 ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿಯೂ ಗಿಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿಯೂ ಕೆಲಸ ಮಾಡಿದ್ದಾರೆ. ಡೈರೆಕ್ಟರ್ ಆಗಬೇಕೆಂದು ಕನಸು ಕಂಡಿದ್ದ ಗಿಲ್ಲಿ ದಾರಿ ತೋರಿಸಿದ್ದು, ಕೈ ಹಿಡಿದು ಮುಂದೆ ತಂದಿದ್ದು ಈ ಸೀಸನ್ 12ರ ಬಿಗ್ ಬಾಸ್ನ ಬೆಸ್ಟ್ ಎಂಟರ್ಟೈನರ್ ಎಂದೆನಿಸಿಕೊಳ್ಳಲು ಕಾರಣವಾದ ಅವರದೇ ಆದ ಕಾಮಿಡಿ ಸ್ಟೈಲ್ ಎಂದರೆ ತಪ್ಪಾಗದು. ತಮ್ಮದೇ ಕತೆ ಡೈರೆಕ್ಷನ್ನಲ್ಲಿ ಗಿಲ್ಲಿ ತಮ್ಮ ಊರಿನ ಜನರನ್ನೆಲ್ಲ ಒಟ್ಟುಗೂಡಿಸಿ ಕಾಮಿಡಿ ಸ್ಕ್ರಿಪ್ಟ್ಗಳನ್ನು ಮಾಡುತ್ತಿದ್ದರು. ಈ ವಿಡಿಯೋಗಳನ್ನು ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು. ಅದರಲ್ಲಿ ಅವರ ನಲ್ಲಿ ಮೂಳೆ ಸ್ಕ್ರಿಪ್ಟ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ದಿನ ಕಳೆದಂತೆ ಗಿಲ್ಲಿ ವಿಡಿಯೋಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದಕ್ಕೆ ಶುರುವಾಯಿತು. ಅಲ್ಲಿಂದ ಗಿಲ್ಲಿಗೆ ಫ್ಯಾನ್ಸ್ಗಳ ಹುಟ್ಟಿಕೊಳ್ಳುವುದರ ಜೊತೆಗೆ ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳ ಅವಕಾಶವೂ ಕೂಡ ಹುಡುಕಿ ಬಂದವು. ಕಾಮಿಡಿ ಕಿಲಾಡಿಗಳು ಸೀಸನ್ 4ರ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಗಿಲ್ಲಿ ರನ್ನರ್ ಅಪ್ ಪಟ್ಟ ಕೂಡ ಗಿಟ್ಟಿಸಿಕೊಂಡರು. ನಂತರ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪಾಪರ್ಟಿ ಕಾಮಿಡಿ ಮಾಡುವ ಮೂಲಕ ಮತ್ತಷ್ಟು ವೀಕ್ಷಕರಿಗೆ ಗಿಲ್ಲಿ ಹತ್ತಿರವಾದರು. ಬಳಿಕ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಮಿಂಚಿದರು. ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಕುಕಿಂಗ್ ಶೋನಲ್ಲಿ ಗಿಲ್ಲಿಯು ಕ್ವಾಟ್ಲೆಯಾಗಿ ಕಾಣಿಸಿಕೊಂಡಿದ್ದರು. ಸದ್ಯ ಬಿಗ್ ಬಾಸ್ನ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ತಮ್ಮ ನಿಜವಾದ ಆಟದ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿರುವುದಂತೂ ಸುಳ್ಳಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ತಲುಪಿರುವ ಗಿಲ್ಲಿಯ ಪರವಾಗಿ ರಾಜ್ಯಾದ್ಯಂತ ಅಭಿಮಾನಿಗಳು ಪ್ರಚಾರ ಮಾಡುತ್ತಿದ್ದಾರೆ. ಗಿಲ್ಲಿ ಅವರ ಹುಟ್ಟೂರಿನಲ್ಲೂ ಜನರು ದೊಡ್ಡ ದೊಡ್ಡ ಬ್ಯಾನರ್ ಕಟೌಟ್ ಹಾಕಿ ಸಂಭ್ರಮಿಸುತ್ತಿದ್ದಾರೆ. ಹೌದು, ಗಿಲ್ಲಿ ಅವರ ಊರು ದೊಡದಪುರ. ಗ್ರಾಮಸ್ಥರ ಸಂಭ್ರಮ ಜೋರಾಗಿದೆ. ವೋಟ್ ಫಾರ್ ಗಿಲ್ಲಿ ಎಂದು ಘೋಷಣೆ ಕೂಗಲಾಗುತ್ತಿದೆ. ಕಾಮಿಡಿ ಮೂಲಕ ಗಿಲ್ಲಿ ನಟ ಅವರು ಎಲ್ಲರನ್ನೂ ಮನರಂಜಿಸಿದ್ದಾರೆ. ಅವರೇ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲುತ್ತಾರೆ ಎಂಬ ಅಭಿಪ್ರಾಯ ಜನರಿಗಿದೆ. ರಕ್ಷಿತಾ ಶೆಟ್ಟಿ, ಕಾವ್ಯ ಶೈವ, ಅಶ್ವಿನಿ ಗೌಡ, ಧ್ರುವಂತ್, ಮೌಂಟೇನ್ ರಘು ಈ ಫಿನಾಲೆಯ ಕಣದಲ್ಲಿದ್ದಾರೆ. ಜನವರಿ 18ರಂದು ಬಿಗ್ ಬಾಸ್ನ ಫಿನಾಲೆ ನಡೆಯಲಿದೆ. ಸೋಷಿಯಲ್ ಮೀಡಿಯಾ ಮಾತ್ರವಲ್ಲ, ಹಳ್ಳಿಗಳಲ್ಲಿ ಕೂಡ ಗಿಲ್ಲಿ ನಟನ ಅಭಿಮಾನಿಗಳು ಇದೀಗ ಬೆನ್ನಿಗೆ ನಿಂತು ಬೆಂಬಲ ಕೊಡುತ್ತಿದ್ದು ಗಿಲ್ಲಿ ಗೆಲ್ಲಬೇಕು ಎಂಬ ಕೂಗು ಹಾಕುತ್ತಿದ್ದಾರೆ. ಅಲ್ಲದೆ ಈ ಬಾರಿಯ ಕಪ್ಪು ನಮ್ಮ ಗಿಲ್ಲಿಗೆ ಗ್ಯಾರಂಟಿ ಅನ್ನುತ್ತಿದ್ದಾರೆ. ಈ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಮತಗಳು ಗಿಲ್ಲಿಗೆ ಹಾಕಲು ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾರೆ ಫ್ಯಾನ್ಸ್. ಇವರ ಪ್ಲಾನ್ ಏನೆಂದರೆ, ಗಿಲ್ಲಿ ಪರವಾಗಿ ವೋಟ್ ಮಾಡಿದರೆ ಉಡುಗೊರೆ ಕೊಡುವುದು ಸೇರಿದಂತೆ ಹಲವು ರೀತಿಯ ಆಫರ್ಸ್ಗಳ ಘೋಷಣೆಯನ್ನು ಮಾಡುತ್ತಿದ್ದಾರೆ ಅಭಿಮಾನಿಗಳು. ಅದರಲ್ಲೂ ಗಿಲ್ಲಿ ನಟನಿಗೆ 99 ವೋಟ್ ಹಾಕಿದರೆ ಟೀ ಕಾಫಿ ಫ್ರೀ ಎಂಬ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿದೆ. ಇದನ್ನು ನೋಡಿ ಫ್ಯಾನ್ಸ್ ಕೂಡ ಫುಲ್ ಖುಷಿಯಾಗಿದ್ದು ಗಿಲ್ಲಿಗೆ ಇನ್ನಷ್ಟು ಬೆಂಬಲ ಕೊಡಲು ಮುಂದಾಗಿದ್ದಾರೆ. ಇನ್ನೇನು ಫೈನಲ್ ಬರುತ್ತಿರುವ ಸಮಯದಲ್ಲಿ ಗಿಲ್ಲಿ ಪರ ಕ್ರೇಜ್ ಕೂಡ ಹೆಚ್ಚಾಗುತ್ತಾ ಇದೆ. ಹೀಗಾಗಿ ಅಭಿಮಾನಿಗಳ ಬಳಗ ಸಂಭ್ರಮಕ್ಕೆ ಸಜ್ಜಾಗಿದೆ. ಮಂಡ್ಯ ಮೂಲದ ಗಿಲ್ಲಿಯ ಪರವಾಗಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ಇದೀಗ ಹವಾ ಹೆಚ್ಚಾಗಿ ಬೆಂಬಲ ಕೂಡ ಸಿಗುತ್ತಾ ಇದೆ. ಗಿಲ್ಲಿ ನಟ ಬಡವರ ಮನೆ ಹುಡುಗ ಅನ್ನೋ ವಿಚಾರವೂ ಕೂಡ ಈ ಬಾರಿ ದೊಡ್ಡ ಸೌಂಡ್ ಮಾಡಿ ಗಿಲ್ಲಿ ಗೆಲ್ಲಬೇಕು ಎಂಬ ಕೂಗು ಹೆಚ್ಚಾಗುತ್ತಿದೆ. ಅದರಲ್ಲೂ ಗಿಲ್ಲಿ ಪರ ಬ್ಯಾನರ್ ಹಾಕುವುದು, ಆ ಮೂಲಕ ಬೆಂಬಲ ವ್ಯಕ್ತಪಡಿಸುವ ಘಟನೆಗಳ ನಡುವೆ ಇದೀಗ ವೋಟ್ ಮಾಡಿದರೆ ಉಚಿತವಾಗಿ ವಸ್ತುಗಳನ್ನು ಹಂಚುವುದಕ್ಕೂ ಅಭಿಮಾನಿಗಳು ಮುಂದೆ ಬರುತ್ತಿರುವ ವಿಡಿಯೋಗಳು ಭಾರಿ ವೈರಲ್ ಆಗುತ್ತಿವೆ. ಈ ಮೂಲಕ ಗಿಲ್ಲಿ ಹವಾ ಮತ್ತಷ್ಟು ಜೋರಾಗಿದೆ. ಸ್ನೇಹಿತರೆ, ಅದೇನೇ ಇರಲಿ, ಮಂಡ್ಯ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಿಂದ ಬಂದು ಈ ರೀತಿ ನಮ್ಮ ಕನ್ನಡ ಜನತೆಯ ಪ್ರೀತಿ ಸಂಪಾದಿಸಿರುವುದು ಚಿಕ್ಕ ವಿಷಯವಲ್ಲ. ಆಡುವ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕರವರೆಗೂ ಎಲ್ಲರ ಬಾಯದ್ದು ಒಂದೇ ಮಾತು, ಗಿಲ್ಲಿ ಗಿಲ್ಲಿ. ಬಹುಶಃ ಬಿಗ್ ಬಾಸ್ನ ಯಾವುದೇ ಸೀಸನ್ನಲ್ಲೂ ಇಷ್ಟೊಂದು ಜನಪ್ರಿಯತೆ ಹೊಂದಿದ ಕಂಟೆಸ್ಟೆಂಟ್ ಮತ್ತೊಬ್ಬರಿಲ್ಲ. ಅದಕ್ಕೋಸ್ಕರನೇ ಏನೋ ಈ ಸೀಸನ್ 12 ಕನ್ನಡದ ಬಿಗ್ ಬಾಸ್ನ ಜನಪ್ರಿಯತೆ ಇಷ್ಟೊಂದು ಉತ್ತುಂಗ ಮಟ್ಟಕ್ಕೆ ಹೋಗಿದೆ. ಕಳೆದ ಸೀಸನ್ನಲ್ಲಿ ಕುರಿಕಾಹಿ ಹನುಮಂತನಿಗೆ ನಮ್ಮ ಜನರೆಲ್ಲ ಗೆದ್ದು ಬರಲಿ ಎಂದು ಅರಸುತ್ತಿದ್ದರು.
ಆದರೆ ಈ ಸೀಸನ್ನಲ್ಲಿ ಅದಕ್ಕಿಂತ 10 ಪಟ್ಟು ಗಿಲ್ಲಿ ಗೆದ್ದು ಬರಬೇಕು ಎಂದು ಎಲ್ಲರೂ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಗಿಲ್ಲಿ ಅವರಿಗೆ ಇಲ್ಲಿವರೆಗೂ ಸುಮಾರು 8 ಕೋಟಿಗೂ ಅಧಿಕ ವೋಟ್ ಬಿದ್ದಿವೆ ಎಂದರೆ ನೀವೇ ಊಹಿಸಿಕೊಳ್ಳಿ ಗಿಲ್ಲಿಯ ಜನಪ್ರಿಯತೆ ಎಷ್ಟಿದೆ ಎಂದು. ಗಿಲ್ಲಿ ನಟ ಗೆಲ್ಲಲಿ ಬಿಡಲಿ ಅದು ಬೇರೆ ವಿಷಯ, ಆದರೆ ತನ್ನ ಡೈಲಾಗ್ ಮೂಲಕ ಎಂಥವರನ್ನು ನಗೆ ಕಡಲಲ್ಲಿ ತೇಲಿಸುವ ಗಿಲ್ಲಿಯ ಪ್ರತಿಭೆ ಅಸಾಧ್ಯವಾದದ್ದು. ನಿಮಗೆ ನೆನಪಿರಬಹುದು, ಕಳೆದ ಡಿಸೆಂಬರ್ನ ತಿಂಗಳಲ್ಲಿ ಬಿಡುಗಡೆಯಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಚಿತ್ರದಲ್ಲಿ ಗಿಲ್ಲಿ ಅವರು ಹಾಸ್ಯ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ದರ್ಶನ್ ಅವರ ಎಂಟ್ರಿಗೆ ಅವರ ಅಭಿಮಾನಿಗಳು ಯಾವ ರೀತಿ ಚಪ್ಪಾಳೆ ವಿಷಲ್ ಹಾಕುತ್ತಿದ್ದರೋ ಅದೇ ರೀತಿ ಗಿಲ್ಲಿ ತೆರೆ ಮೇಲೆ ಕಾಣಿಸಿಕೊಂಡ ತಕ್ಷಣ ದರ್ಶನ್ ಅವರಿಗಿಂತಲೂ ಗಿಲ್ಲಿಗೆ ಚಪ್ಪಾಳೆ ವಿಷಲ್ ಬೀಳುತ್ತಿತ್ತು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವಾಗ ಕಾಮಿಡಿ ನಟರ ಕೊರತೆ ಎದ್ದು ಕಾಣುತ್ತಿದೆ. ಹೊಸದಾಗಿ ಬಂದ ಹಾಸ್ಯ ನಟರೆಲ್ಲ ಅಷ್ಟೊಂದು ಹೆಸರು ಮಾಡಲಿಲ್ಲ. ನನ್ನ ಪ್ರಕಾರ ಗಿಲ್ಲಿ ನಟ ಕನ್ನಡ ಸ್ಟಾರ್ ಕಾಮಿಡಿಯನ್ ಆಗಿ ಗುರುತಿಸಿಕೊಳ್ಳುವ ದಿನ ದೂರ ಇಲ್ಲ ಅಂತ ಅನಿಸುತ್ತಿದೆ. ಅಷ್ಟೊಂದು ಅಭಿಮಾನಿಗಳ ಬಳಗ ಇವರಿಗಿದೆ. ಏನಾದರೂ ಸಾಧಿಸಬೇಕೆನ್ನುವ ಛಲ ಇರುವವರು ಗಿಲ್ಲಿ ಅಂತವರನ್ನು ನೋಡಿ ಸ್ಫೂರ್ತಿ ಪಡೆದುಕೊಳ್ಳಬೇಕು. ನಿಮ್ಮಲ್ಲಿ ಒಳ್ಳೆಯ ಪ್ರತಿಭೆ ಇದ್ದರೆ ಒಂದಲ್ಲ ಒಂದು ದಿನ ನೀವು ಸಹ ಜನಪ್ರಿಯ ವ್ಯಕ್ತಿಗಳಾಗಬಹುದು ಎನ್ನುವುದಕ್ಕೆ ಗಿಲ್ಲಿ ಒಳ್ಳೆಯ ಉದಾಹರಣೆ. ಜಾತ್ರೆಗಳಲ್ಲಿ, ಊರುಗಳಲ್ಲಿ, ಅಂಗಡಿಗಳಲ್ಲಿ ಅಷ್ಟೇ ಯಾಕೆ ಮದುವೆ ಮಂಟಪಗಳಲ್ಲೂ ಸಹ ಗಿಲ್ಲಿಯ ಫೋಟೋ ಹಾಕಿ ಗೆದ್ದು ಬಾ ಎಂದು ಜನರು ಹಾರೈಸುತ್ತಿದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆ ಫಲಿಸಲಿ. ಸೀಸನ್ 12ರ ಕನ್ನಡ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಅವರ ಜೊತೆ ಅಶ್ವಿನಿ ಗೌಡ, ರಕ್ಷಿತಾ, ಕಾವ್ಯ ಶೆಟ್ಟಿ, ಧನುಷ್ ಗೌಡ, ರಘು ಈ 5 ಜನ ಕಂಟೆಸ್ಟೆಂಟ್ಗಳು ಸಹ ಫೈನಲ್ಗೆ ಬಂದಿದ್ದಾರೆ. ನೋಡೋಣ ವಿಜಯ ಮಾಲೆ ಯಾರ ಕೊರಳಿಗೆ ಬೀಳುತ್ತೆ ಅಂತ. ಆದರೆ ಎಲ್ಲರ ಆರೈಕೆ ಈ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಅವರು ಬಾಸ್ ಆಗಿ ಗೆದ್ದು ಬರಲಿ ಎನ್ನುವುದು ನಮ್ಮ ಹಾರೈಕೆ. ಗೆದ್ದು ಬಾ ಗಿಲ್ಲಿ ಬಿಗ್ ಬಾಸ್ನಲ್ಲಿ. ಸ್ನೇಹಿತರೆ, ನೀವ್ಯಾರು ಗಿಲ್ಲಿಯ ಅಭಿಮಾನಿಗಳಾಗಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಗೆದ್ದು ಬಾ ಗಿಲ್ಲಿ ಎಂದು ಹಾಕಿ, ಮತ್ತು ನೀವು ಯಾವ ಊರಿನಿಂದ ಈ ನಮ್ಮ ಸಂಚಿಕೆಯನ್ನು ನೋಡುತ್ತಿದ್ದೀರಿ ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಸ್ವಾರಸ್ಯಕರ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತಿದ್ದೇನೆ. ಅಲ್ಲಿವರೆಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.